ಕೆಆರ್ಪುರ ಸಂಚಾರಿ ಪೊಲೀಸರಿಂದ ಬೈಕ್ ವೀಲಿಂಗ್ ಮಾಡಿದ ಪುಂಡ್ರ ಬಂಧನ. ಬೆಂಗಳೂರಿನ ಓಲ್ಡ್ ಮದ್ರಾಸ್ ರಸ್ತೆಯ ಮೇಡಹಳ್ಳಿ ಬ್ರಿಡ್ಜ್ ಮೇಲೆ ಡೆಡ್ಲಿ ವೀಲಿಂಗ್. ಸಾಮಾಜಿಕ ಹೋರಾಟಗಾರ ಸುಭಾಷ್ರಿಂದ ವಿಡಿಯೋ ಚಿತ್ರೀಕರಿಸಿ ಪೊಲೀಸರಿಗೆ ದೂರಿನ ಅನ್ವಯ ವೀಲಿಂಗ್ ಮಾಡಿದವರನ್ನ ಬಂಧಿಸಿದ ಪೊಲೀಸರ ಕಾರ್ಯಕ್ಕೆ ಶ್ಲಾಘನೆ. ಬ್ಯೂರೋ ರಿಪೋರ್ಟ್ ಪ್ರಶಾಪ ಟಿವಿ ಕೆಆರ್ಪುರ. ದಿನಾಂಕ 11ನೇ ತಾರೀಕು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಮೇಡಹಳ್ಳಿ ಬ್ರಿಡ್ಜ್ ಕೆಆರ್ಪುರ ಸಂಚಾರಿ ಠಾಣೆಗೆ ಸಂಬಂಧಪಟ್ಟ ಹಾಗೆ ಒಂದು 2 ವೀಲರ್ ಅಂದರೆ ಬೋರ್ಡ್ ಇರೋದಿಲ್ಲ, ಬೋರ್ಡ್ ಇಲ್ದಿರೋ ಗಾಡಿ ಮತ್ತು ಒಂದು ಕಾರು, ಅದ್ರ ಪಕ್ಕದಲ್ಲಿ ಒಂದು ಕಾರು ವಿಡಿಯೋ ಮಾಡ್ಕೊಂಡು ವೀಲಿಂಗ್ ತೊಗೊಂಡು ಬರ್ತಾ ಇರ್ತಾರೆ. ಆದರೆ ಆ ಗಾಡಿನ ವೀಲಿಂಗ್ ತಗೊಂಡು ಸಾರ್ವಜನಿಕರಿಗೆ ಒಂಥರ ಭಯ ಉಂಟು ಮಾಡೋ ಥರ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದೇ ರಸ್ತೆಯಲ್ಲಿ ನಾವು ಅದೇ ಟಿನ್ ಫ್ಯಾಕ್ಟ್ರಿ ಕಡೆಗೆ ಪಾಸ್ ಆಗ್ತಾ ಇರ್ತೀವಿ. ನೋಡಿದಾಗ ಅದನ್ನೆರಡು ನಾವು ವಿಡಿಯೋ ಮಾಡಿರ್ತೀವಿ. ವಿಡಿಯೋ ಮಾಡಿಬಿಟ್ಟು 12ನೇ ತಾರೀಕು ನಾವು ಅದನ್ನು ಕೆಆರ್ಪುರಂ ಸಂಚಾರಿ ಪೊಲೀಸ್ ಸ್ಟೇಷನ್ಗೆ ವಿಡಿಯೋ ಸಮೇತ ನಾವು ಒಂದು ದೂರನ್ನ ದಾಖಲೆ ಮಾಡಿ ಅಂತ ಅಂದ್ಬಿಟ್ಟು ಆ ವಿಡಿಯೋ ಪ್ರೂಫ್ನ ಕೊಟ್ಟಿರ್ತೀವಿ. 13ನೇ ತಾರೀಕು ಒಂದು ಕೇಸ್ ಹಾಕ್ಕೊಂಡಿರ್ತಾರೆ, FIR ಆಗಿರುತ್ತೆ. ತನಿಖೆ ಹಂತದಲ್ಲಿ ಆ ಕಾರ್ನ ಫಸ್ಟ್ ಸೀಸ್ ಮಾಡ್ತಾರೆ. ಯಾಕಂದರೆ ಆ 2 ವೀಲರ್ ನಂಬರ್ ಪ್ಲೇಟ್ ಇರೋದಿಲ್ಲ, ಆದರೆ ಆ ಜೊತೆಯಲ್ಲಿ ಒಂದು ಕಾರಲ್ಲಿ ವಿಡಿಯೋ ಮಾಡ್ತಾ ಇರೋದು 2 ಕ್ಯಾಪ್ಚರ್ ಆಗಿರುತ್ತೆ. ಆ ಕಾರ್ ನಂಬರ್ನ ತಗೊಂಡು ಮತ್ತು ವೀಲಿಂಗ್ ಮಾಡಿರೋಂಥ ಆರೋಪಿನ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಕೆಆರ್ಪುರಂ ಸಂಚಾರಿ ಪೊಲೀಸ್ ಸ್ಟೇಷನ್ರವರಿಗೆ ನಾನು ಒಂದು ಶ್ಲಾಘನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಒಂದು ನಂಬಿಕೆ ಉಂಟು ಮಾಡ್ತಾ ಇದ್ದಾರೆ. ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಅವರು ಅಷ್ಟೇ ಕೇವಲ 4-5 ದಿನಗಳಲ್ಲೇ ನಂಬರ್ ಪ್ಲೇಟ್ ಇಲ್ದಿರೋ ಗಾಡಿನ ಹಿಡಿದು ಇವತ್ತು ಫೈನ್ ಹಾಕ್ಬಿಟ್ಟು ಮತ್ತು ಕಾನೂನು ರೀತಿಯ ಕ್ರಮ ಜರುಗಿಸಿದ್ದಾರೆ. ಇದಕ್ಕೆ ನಾನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ಟ್ರಾಫಿಕ್ ಪೊಲೀಸ್ ಇಲಾಖೆಗೆ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸುಭಾಷ್, ಸಾಮಾಜಿಕ ಹೋರಾಟಗಾರ, ಬೆಂಗಳೂರು.